ಶ್ರೀ ಗುರುಭ್ಯೋ ನಮಃ. ಇವತ್ತು ಇವತ್ತಿನ ವಿಜಯವಾಣಿ ಒಳಗೆ ಇದು 5 ಫೆಬ್ರವರಿ ಗುರುದೇವ್ ಶ್ರೀ ಶ್ರೀ ರವಿಶಂಕರ್ ಅವ್ರದ್ದು ಶ್ರೀ ಸ್ಫೂರ್ತಿ ಅನ್ನೋ ಒಂದು ಇದ್ರೊಳಗೆ ಕಾಲಮ್ ಒಳಗೆ ಭಾಳ ಚಂದ ಬಂದಿತ್ತು. ಮತ್ತು ಇದನ್ನು ಸೇವ್ ಮಾಡಿ ಇಟ್ಕೋಬೇಕು, ಹಂಗೆ ಎಲ್ಲರ ಹೋಗ್ಬಿಡ್ತದ, ಮರೆತು ಹೋಗ್ಬಿಡ್ತದ ಅಂಥೇಳಿ ಅದನ್ನು ಸೇವ್ ಮಾಡಿಟ್ರಾತು ಅಂಥೇಳಿ ಅದನ್ನು ಸೇವ್ ಮಾಡಿ ವಿಡಿಯೋ ಫಾರ್ಮ್ನಾಗ ಮಾಡ್ಲಿಕ್ಕತ್ತೀನಿ. ಇದು ನನಗೆ ಭಾಳ ಚಲೋ ಅನ್ನಿಸ್ತು. ಯುವಕರೆಂದರೆ ಕೇವಲ ದೈಹಿಕವಾಗಿ ಅಲ್ಲ, ಯುವಾವಸ್ಥೆಯ ಚೇತನ. ಕಾಲವು ಯುವಕರಿಗೆ ಸೇರಿದ್ದು, ಪ್ರತಿ ಕ್ಷಣವೂ ಅವರಿಗೆ ಸೇರಿರುತ್ತದೆ. ನಿಮ್ಮ ಚೇತನವು ಯುವಾವಸ್ಥೆಯಲ್ಲಿ ಇದೆಯೆಂದು ನಿಮಗನಿಸಿದರೆ ಸಾಕು, ಇಡೀ ವರ್ಷ ಎಲ್ಲ ಕಾಲ ನಿಮ್ಮದಾಗುತ್ತದೆ. ಯುವಕರೆಂದರೆ ಕೇವಲ ದೈಹಿಕವಾಗಿ ಯುವಕರಲ್ಲ, ಯುವಾವಸ್ಥೆಯಲ್ಲಿರುವ ಚೇತನ. ಇದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ನಾವು ಯೂಶ್ವಲಿ ಅನ್ಕೋತೀವಲ್ಲ, ಮನಸ್ಸನ್ನು ನಾಶ ಮಾಡಬೇಕು ಅಂತ ರಮಣ ಮಹರ್ಷಿಗಳು ಹೇಳ್ಯಾರ. ಏನಪ್ಪ ನನಗೆ ಅರ್ಥನ ಆಗ್ತಿದ್ದಿಲ್ಲ, ಅದು ಏನಿದು ಮನಸ್ಸನ್ನು ನಾಶ ಮಾಡಬೇಕು ಅಂದ್ರೆ ಥಾಟ್ಸ ಬರಬಾರ್ದೇನೋ ಮೈಂಡ್ ಒಳಗೆ, ಒಂಥರ ಝೀರೋ ಇದಕ್ಕೆ ಲೆವೆಲಿಗೆ ಹೋಗ್ಬಿಡ್ಬೇಕೇನು, ಏನೋ ಅಂತಾರಲ್ಲ, ಝೀರೋ ಥಾಟ್ ಲೆವೆಲ್ಲಿಗೆ ಹೋಗ್ಬಿಡ್ಬೇಕೇನೋ, ಹಿಂಗೆ ಇರ್ತದೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಇವತ್ತು ಇದನ್ನು ಆರ್ಟಿಕಲ್ ಓದಿದ ಮೇಲೆ ನಂಗೆ ಒಂದು ಕ್ಲಾರಿಟಿ ಸಿಕ್ತು, ಮನಸ್ಸನ್ನು ನಾಶ ಮಾಡೋದಂದ್ರೆ ಏನು ಅಂಥೇಳಿ. ಈಗ ಏನಂತಂದ್ರೆ ಇವ್ರೇನು ಹೇಳಲಿಕ್ಕತ್ತಾರ, ಎಷ್ಟು ಚಂದ ಹೇಳಲಿಕ್ಕತ್ತಾರಂದ್ರೆ, ಒಂದು ವೇಳೆ ನೀವು ಈಗ ಮರಣ ಹೊಂದಿ ಬೇರೆ ಹೊಸ ಸ್ಥಳದಲ್ಲಿ ಹುಟ್ಟಿದರೆ ನಿಮ್ಮ ಜೀವನ ಹೇಗಿರುತ್ತದೆ ಎಂದರೆ ಮತ್ತೆ ಹೊಸ ಜೀವನ ಆರಂಭವಾಗುತ್ತದೆ, ಹಿಂದಿನದೆಲ್ಲವೂ ಬಿಟ್ಟು ಹೋಗಿರುತ್ತದೆ. ಒಂದು ವೇಳೆ ನೀವು ಕೊರಿಯಾದಲ್ಲಿ ಜನಿಸಿದರೆ ಎಲ್ಲವೂ ಹೊಸದಾಗಿರುತ್ತದೆ, ಜನರು ಬೇರೆ ಭಾಷೆಯನ್ನೇ ಮಾತನಾಡುತ್ತಿರುತ್ತಾರೆ, ಎಲ್ಲರೂ ನವನವೀನ ಮತ್ತು ಆಸಕ್ತಿಕರ. ಆಧ್ಯಾತ್ಮಿಕ ಪಥದಲ್ಲಿರುವರು ಪ್ರತಿಕ್ಷಣ ಸಾಯಬೇಕು, ಗತದ ವಿಷಯದಲ್ಲಿ ಸತ್ತು ಹೋಗಬೇಕು. ನೀವು ಸತ್ತಾಗ ಎಲ್ಲವೂ ಹೊರಟು ಹೋಗುತ್ತದೆ, ಮುಂದೇನು ಈಗ? ಆಗ ವರ್ತಮಾನ ಕ್ಷಣದ ಹೊಸತನ್ನು ಅನುಭವಿಸಬಲ್ಲಿರಿ. ಅಂದ್ರೆ ನಾವೇನು ಪಾಸ್ಟ್ ಸ್ಕಾರ್ಸ್ ಇಟ್ಕೊಂಡು ಕೂತ್ಬಿಟ್ಟಿರ್ತೀವಲ್ಲ, ಅವಾಗ ಹಂಗಾತು, ಇದು ಹಿಂಗಾತು, ನಾ ಹಂಗೆ ಮಾಡಿದೆ, ನಾ ಅದು ತಪ್ಪು ಮಾಡಿದೆ, ನಾ ಈ ತಪ್ಪು ಮಾಡಿದೆ, ನಮ್ಮ ಬಗ್ಗೆರೇ ನಮಗೆ ಗಿಲ್ಟ್ ಇಟ್ಕೊಂಡು ಕೂತಿರ್ತೀವಿ, ಅಥವಾ ಬೇರೆಯವ್ರ ತಪ್ಪನ್ನಾರೇ ಕೌಂಟ್ ಮಾಡ್ತಿರ್ತೀವಿ, ಇಲ್ಲ ಪಶ್ಚಾತ್ತಾಪ ಇಟ್ಕೋತೀವಿ, ಇಲ್ಲ ಯಾವುದಾರೇ ಒಂದು ಇಟ್ಕೋತೀವಿ, ನಾ ಹಂಗೆ ಮಾಡಬೇಕಿತ್ತು, ನಾನು ಚಂದ ಕಲಿಬೇಕಿತ್ತು, ನಾ ಅದು ಮಾಡಬೇಕಿತ್ತು, ನಾ ಇಂಥ ಜಾಬ್ ಮಾಡಬೇಕಿತ್ತು. ಆಮೇಲೆ ಇದನ್ನೆಲ್ಲನೂ ಪಾಸ್ಟ್ ಸ್ಕಾರ್ಸ್ ಏನವಲ್ಲ, ಇದನ್ನೆಲ್ಲನೂ ಕಂಪ್ಲೀಟ್ಲಿ ಡಿಲೀಟ್ ಮಾಡಿಬಿಡ್ರಿ ಅಂತ ಹೇಳಲಿಕ್ಕತ್ತಾರ ಗುರುಗಳಿಲ್ಲೇ. ನಾನು ಆ ತಪ್ಪು ಮಾಡಿದೆ ಅಥವಾ ಅವಳು ಆ ತಪ್ಪನ್ನು ಮಾಡಿದಳು ಎಂದು ಹಲಬುತ್ತಿರಬೇಡಿ. ಎಲ್ಲವನ್ನು ಮೂಟೆ ಕಟ್ಟಿ ಅಟ್ಲಾಂಟಿಕ್ ಸಮುದ್ರದಲ್ಲೋ ಅಥವಾ ನಿಮ್ಮ ಬಳಿ ಇರುವ ಯಾವುದೋ ಒಂದು ಸಮುದ್ರದೊಳಗೋ ಎಸೆದು ಬಿಡಿ. ನಂತರ ಎಚ್ಚೆತ್ತುಕೊಂಡು ನಿಮ್ಮನ್ನು ನೀವು ಅಲಗಾಡಿಸಿಕೊಂಡು ಜಗತ್ತನ್ನು ಹೊಸ ಕಣ್ಣುಗಳಿಂದ, ಹೊಸ ಮನಸ್ಸಿನಿಂದ ನೋಡಿ. ಎಲ್ಲವನ್ನೂ ಹೊಸದಾಗಿ ಕಾಣಿ, ಎಲ್ಲರನ್ನೂ ಹೊಸದಾಗಿ ಕಾಣಿ. ಆಮೇಲೆ ಇಲ್ಲಿ ನನಗೊಂದು ಪಾಯಿಂಟ್ ಏನು ಅನ್ನಿಸ್ತದ, ಎಲ್ಲರ ಮನಸ್ಸು, ಪ್ರತಿಯೊಬ್ಬ ಮನುಷ್ಯನ ಮನಸ್ಸು ಎವ್ರಿ ಟೈಮು ಒಂದೇ ಥರ ಆ್ಯಕ್ಟ್ ಮಾಡ್ತಿರೋದಿಲ್ಲ. ಎಲ್ಲ ಟೈಮು ಬೇರೆ ಥರ ಆ್ಯಕ್ಟ್ ಮಾಡ್ತಿರ್ತದ. ಹೀಗಾಗಿ ನಾವು ಒಂದು ಫಿಕ್ಸ್ಡು ಇಟ್ಕೋಬಾರ್ದು, ಇಂಟರ್ಪ್ರಿಟೇಷನ್ ಇಟ್ಕೋಬಾರ್ದು ಒಬ್ಬ ಮನುಷ್ಯನ ಬಗ್ಗೆ, ಒಂದು ಸಿಚುವೇಶನ್ ಬಗ್ಗೆ, ಯಾವುದೇ ಬರಲಿ ಅದ್ರ ಬಗ್ಗೆ. ಆ ಮನುಷ್ಯ ಪಾಸ್ಟ್ ಒಳಗೆ ನಮಗೆ ಚಲೋ ಇದ್ದಿಲ್ಬೋದು, ನಾವು ಹೊಸದಾಗಿ ಆಗ್ಬಿಟ್ಟು ನಮ್ಮ ವೈಬ್ರೇಷನ್ ಚೇಂಜ್ ಮಾಡ್ಕೊಂಡ್ರೆ ಆ ಮನುಷ್ಯನೂ ಆಟೋಮೆಟಿಕಲಿ ಚೇಂಜ್ ಆಗಿಬಿಡ್ತಾನೆ ಅಂತ ಅನ್ನೋದು ಇಲ್ಲಿ ಗುರುಗಳ ಅಭಿಪ್ರಾಯ. ಜೀವನ ಮುಂದುವರಿಯುತ್ತಲೇ ಇರುತ್ತದೆ. ಅನೇಕ ಸಲ ಇದೇ ರೀತಿಯಾಗಿ ನಡೆದಿದೆ. ನೀವು ಅನೇಕ ಸಲ ಸತ್ತು ಹೋಗಿದ್ದೀರಿ ಮತ್ತು ಅನೇಕ ಸಲ ಹುಟ್ಟಿದ್ದೀರಿ. ನೀವು ಪ್ರತಿಕ್ಷಣವೂ ಸಾಯಬಲ್ಲಿರಾದರೆ ಮತ್ತು ಪ್ರತಿಕ್ಷಣವೂ ಹುಟ್ಟಬಲ್ಲಿರಾದರೆ ಅದೇ ಮೋಕ್ಷ, ಅದೇ ಸಂತೋಷ. ಇಲ್ಲಿ ಒಂದು ಎಕ್ಸಾಂಪಲ್ ಹೇಳಿದ್ರೆ ಚಲೋ ಅನ್ನಿಸ್ತದ. ಒಂದು ಇನ್ಫೈನೈಟ್ ಲೈನ್ ಹಾಕ್ರಿ, ಒಂದು ಇನ್ಫೈನೈಟ್ ಲೈನ್ ಒಂದೊಂದು ಸೆಂಟಿಮೀಟ್ರಿಗೆ ಕಟ್ ಮಾಡ್ಕೋತಾ ಹೋಗೋದು. 1 ಸೆಂಟಿಮೀಟ್ರ್ ಏನದಲ್ಲ ಅದಷ್ಟು ನಮ್ದು ಈಗಿನ ಲೈಫ್ ಅಂತ. ಅದನ್ನು ನಾವು ಎಷ್ಟು ಸೀರಿಯಸ್ ಆಗಿ ತೊಗೊಂಡಿವಿ, ಎಷ್ಟದಕ್ಕೆ ಜೋತು ಬಿದ್ದೀವಿ, ಎಷ್ಟದಕ್ಕೆ ಅಂಟ್ಕೊಂಡಿವಿ ನೋಡಿದ್ರೆ ನಮಗೆ ಆಶ್ಚರ್ಯ ಅನ್ನಿಸ್ತದ. ಅದಕ್ಕೆ ಇಲ್ಲಿ ಗುರುಗಳು ಹೇಳೋದು, ನಾವು ಎಷ್ಟೋ ಲೈಫ್ಸ್ ಹಂಗೆ ರೀನ್ಕಾರ್ಡಿನೇಟ್ ಹಾಕೋತ ಬಂದುಬಿಟ್ಟಿವಿ. ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಿ ಲೈಫಿಗೆ, ಹೌದಿಲ್ಲ ಅಂತ ಹಂಗೆ ಹೇಳಲಿಕ್ಕತ್ತಾರ. ಅದಕ್ಕೆ ನಿನ್ನೆ ಅನ್ನೋದು ಡೆಡ್, ಅದನ್ನು ಬಿಟ್ಬಿಡೋದು. ಡೆಡ್ಡನ್ನು ಯಾರ ಮನೆ ಇಟ್ಕೊಂಡು ಕೊಡ್ತಾರೇನು, ನಾವು ಮನಸ್ಸಿನಾಗ ಯಾಕೆ ಇಟ್ಕೊಂಡು ಕೊಡ್ಬೇಕು, ಬಿಟ್ಬಿಡೋದು ಡೆಡ್. ಅದ್ರ ಬಗ್ಗೆ ಮಾತಾಡೋಂಗಿಲ್ಲ, ಅದ್ರ ಬಗ್ಗೆ ವಿಚಾರ ಮಾಡೋಂಗಿಲ್ಲ, ಅದ್ರ ಬಗ್ಗೆ ಏನೇನೇನೇನು ಎಮೋಷನ್ಸ್ ಬರೆಸ್ಕೊಳ್ಳೋಂಗಿಲ್ಲ. ಈ ಕ್ಷಣದಲ್ಲಿರುವುದು ನವೀನವಾದ ಹೊಸ ಜೀವನ. ಗತವೆಲ್ಲವೂ ಹೊರಟು ಹೋಯಿತು,
ಈಗ 100% ಜೀವಿಸಿ. ಜೀವನದ ಸವಾಲುಗಳನ್ನು ಎದುರಿಸಲು ಸಿದ್ಧರಾಗಿ ಮುನ್ನಡೆಯಿರಿ. ನಿಮ್ಮ ಸುತ್ತಲೂ ಇರುವವರಿಗೆ ನೀವು ಹೇಗೆ ಉಪಯುಕ್ತರಾಗಬಲ್ಲಿರೆಂದು ಆಲೋಚಿಸಿ. ಈ ಆಲೋಚನೆಯನ್ನು ಹೊತ್ತುಕೊಂಡು ಮುನ್ನಡೆಯಿರಿ. ಮನಸ್ಸನ್ನು ನಾಶಪಡಿಸುವುದೆಂದರೆ ಇದೆ. ಮನಸ್ಸನ್ನು ನಾಶಗೊಳಿಸಿ ಬೆಳಕಿನೆಡೆಗೆ ನಡೆಯಿರಿ. ಮನಸ್ಸನ್ನು ನಾಶಪಡಿಸಿದಾಗ ನೀವೇ ಬೆಳಕೆಂದು ಅರಿತುಕೊಳ್ಳುತ್ತೀರಿ. ಈ ಕ್ಷಣ, ಟುಡೇ, ದಿಸ್ ಮೂಮೆಂಟ್, ಈ ಕ್ಷಣದೊಳಗೆ ಇದ್ದು ಬಿಡೋದು ಅಂತ ಹೇಳಿ 100% ಜೀವಿಸಿ ಅಂತ ಹೇಳ್ತಾರೆ. ಇಲ್ಲಿ ಇನ್ನೊಂದು ನನಗೆ ಅನ್ಸೋದಂತಂದ್ರೆ, ಒಮ್ಮೆ ನಾವು ಏನೋ ಪಾಸ್ಟದ್ದು ಏನೋ ಫೇಸ್ ಮಾಡಿ ಬಂದಿದ್ರು, ಒಮ್ಮೆ ನಾವು ಹೆಂಗೆ ಜೀವಿಸ್ಬೇಕು ಅಂತ ಅನ್ಸಿದ್ರೆ, ಅಪ್ಪ ಏನಿದು ಇಷ್ಟೆಲ್ಲ ಕಷ್ಟ ಬಂದರು ಹೆಂಗಿದ್ದಾಳಕ್ಕೆ, ಈಗ ಹೆಂಗೆ ಜೀವಿಸ್ಲಿಕ್ಕತ್ತಾಳ, ಎಷ್ಟು ಧೈರ್ಯದಿಂದ ಮುನ್ನಡ್ಲಿಕ್ಕತ್ತಾಳ ಅಂತ ಅಂದ್ಕೊಂಡು 4 ಮಂದಿ ಅದರಿಂದ ಇನ್ಸ್ಪೈರ್ ಆಗಿ ಬದುಕೋಂಗೆ ನಾವು ಇರಬೇಕು. ಅದು ಗುರುಗಳ ಅಭಿಪ್ರಾಯ. ನಮ್ಮನ್ನು ಮೇಲೆ ಎತ್ತಲಿಕ್ಕತ್ತಾರ ಗುರುಗಳು. ತಮ್ಮ ಸಲುವಾಗಿ, ಸ್ವಂತದ ಸಲುವಾಗಿ ಏನು ಹೇಳಲಿಕ್ಕತ್ತಿಲ್ಲ. ಗುರು ಅಂದರೆ ಅದೊಂದು ಗುರು ಶಕ್ತಿನ, ಅದು ಗುರು ತತ್ವನ. ಅದು ಯಾರೇ ಇರ್ಬೋದು ಗುರುಗಳು. ಅವರು ಹೇಳೋ ತತ್ವಗಳು, ನೀತಿಗಳನ್ನು ನಾವು ಅಪ್ಲೈ ಮಾಡ್ಕೋತ ಹೋದ್ರೆ ಭಾಳ 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 ಮನಸ್ಸು ಅವ್ರಿಗಾಗ್ತದೆ, ಮನಸ್ಸಿಗೆ ಹಿತ ಅನ್ನಿಸ್ತದೆ. ಮನಸ್ಸೆಂದರೇನು? ಸಂಸ್ಕಾರಗಳು ಗತಕ್ಕೆ ಅಂಟಿಕೊಳ್ಳುವುದು, ಪಶ್ಚಾತ್ತಾಪ ಪಡುವುದು, ಇತರರ ಮೇಲೆ ಮತ್ತು ನಿಮ್ಮ ಮೇಲೆ ಕೋಪಿಸಿಕೊಳ್ಳುವುದು, ಒಂದು ಕೊನೆಯಿಲ್ಲದ ಚಕ್ರದಲ್ಲಿ ಸಿಲುಕಿಕೊಳ್ಳುವುದು. ಕೆಲವೊಂದು ಬಿಲ್ಡಪ್ ನಮ್ಮ ಎಲ್ಲ ಸಂಸ್ಕಾರಗಳನ್ನು ಎಷ್ಟೋ ಜನ್ಮದಿಂದ ಕ್ಯಾರಿ ಮಾಡ್ಕೊಂಡು ಬಂದುಬಿಟ್ಟಿರ್ತೀವಿ. ಆ ಪರ್ಟಿಕ್ಯುಲರ್ ಸಿಚುವೇಶನ್ ಬಂತು ಅಂತಂದ್ರೆ ಮತ್ತು ಅದೇ ರೀತಿ ನಮ್ಮ ಥಾಟ್ಸ್ ಪ್ರೊಸೆಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ಆವಾಗ ಇದರ್ ಗಿಲ್ಟು ಆರ್ ಸಿಟ್ಟು ಆರ್ ನೆಗೆಟಿವ್ ಇಮೋಷನ್ಸು. ಅದಕ್ಕೆ ಗುರುಗಳು ಹೇಳ್ತಾರೆ, ಅದು ಮತ್ತದೊಂದು ಚಕ್ರನ, ಮತ್ತು ಸೈಕಲ್ ಆಫ್ ಬರ್ತ್ ಆ್ಯಂಡ್ ಡೆತ್. ಅದಕ್ಕೆ ಅದನ್ನು ಬಿಟ್ಕೋತ ಹೋಗ್ಬಿಡ್ರಿ ಅದನ್ನು ಅಂತ. ಅದಕ್ಕೆ ಆ ಮನಸ್ಸನ್ನು ಬಿಟ್ಟು, ಆ ಮನಸ್ಸು ಏನು ಪಾಸ್ಟದ ಮನಸ್ಸದಲ್ಲ, ಅದನ್ನು ಬಿಡೋದಂದ್ರೆ ಪ್ರತಿ ಕ್ಷಣವೂ ಮರಣಿಸಿ. ಆ ಮನಸ್ಸು ಸಾಯಲಿ, ಅದು ನಾವಲ್ಲ, ದೇಹ ಅಲ್ಲ. ದೇಹ ಸಾಧನಾ, ಶರೀರವಿದು ನೀ ದಯದಿ ಕೊಟ್ಟದ್ದು. ಇದು ಸಾಧನೆ ಅಷ್ಟೇ ಇದ್ರದ್ದು ಇಂಪಾರ್ಟೆನ್ಸು. ಭಗವಂತ, ನನ್ನ ಗುರುಗಳು ನನಗೆ ದೇಹ ಕೊಟ್ಟಾರ, ಸಾಧನೆ ಕೊಟ್ಟಾರ. ಇದಕ್ಕಿಂತ ಹೆಚ್ಚಿಗೆ ಇಂಪಾರ್ಟೆನ್ಸ್ ಅದಕ್ಕೆ ಕೊಡೋದು ಬೇಡ. ಆದರೆ ಮನಸ್ಸಿಗೆ ಅದಕ್ಕಿಂತ ಜಾಸ್ತಿ ಇಂಪಾರ್ಟೆನ್ಸ್ ಅದ. ಯಾಕೆ? ಮನಸ್ಸಿನಿಂದಲೇ ಮುಕ್ತಿ, ಮನಸ್ಸಿನಿಂದಲೇ ಮೋಕ್ಷ, ಮನಸ್ಸಿನಿಂದಲೇ ಬಂಧನ. ಹಾಗಿದ್ದರೆ ನಾನು ಮನೆಯ ದಾರಿಯನ್ನು ನಾನೇ ಮರೆತು ಹೋದರೆ ಎಂದು ನೀವು ಕೇಳಬೇಡಿ. ಹೀಗೆ ಮಾಡಿದಾಗ, ನಾವು ಪ್ರತಿ ಕ್ಷಣವೂ ಮರಣಿಸಿದಾಗ ನಮ್ಮ ಸ್ಮೃತಿ ಚೂಪಾಗುತ್ತದೆ. ನೀವು ಪ್ರತಿ ಕ್ಷಣವೂ ಸಾಯುತ್ತೀರಿ, ಪ್ರತಿ ಕ್ಷಣವೂ ಜನಿಸುತ್ತೀರಿ ಎಂದು ತಿಳಿದಾಗ ನಿಮ್ಮ ಸ್ಮೃತಿಯು ತೀಕ್ಷ್ಣವಾಗಿ ನೀವು ಎಂದಿಗೂ ಸಾಯಲಿಲ್ಲ, ನೀವು ಎಂದಿಗೂ ಜನಿಸಲಿಲ್ಲ ಎಂದು ಅರಿತುಕೊಳ್ಳುತ್ತೀರಿ. ಜೀವನ ಅನಂತ ಎಂದು ನಿಮ್ಮ ಆತ್ಮಕ್ಕೆ ತಿಳಿಯುತ್ತಾ ಹೋಗುತ್ತದೆ. 5 ಅಥವಾ 10,000 ವರ್ಷಗಳ ಹಿಂದಿನ ಸ್ಮೃತಿ ಹಿಂದೆ ಈ ಭೂಮಿಯ ಮೇಲೆ ಬಂದ ಎಲ್ಲ ಜನ್ಮಗಳ ಸ್ಮೃತಿಯೂ ಬರಬಹುದು. ಅವು ಬೇಕಾಗಿಲ್ಲ. ಆದರೆ ಪೂರ್ಣವಾದ ಬ್ಯಾಂಡ್ ವಿಡ್ತ್ನಿಂದ, ಆಂತರಿಕ ಜಾಲದಿಂದ, ಇನ್ನರ್ ನೆಟ್ನ ಕನೆಕ್ಷನ್ನಿಂದ ಅವುಗಳನ್ನು ತಿಳಿಯಲೂಬಹುದು. ಬೇಡ ನಮಗೆ ತಿಳ್ಕೊಂಡು ಏನು ಮಾಡೋಣ, ಬೇಡ ಅಂಥೇಳಿ ಭಗವಂತ ಅವನ್ನ ಕೊಟ್ಟಿಲ್ಲಲ್ಲ ಅವೆಲ್ಲ ನೆನಪುಗಳನ್ನು. ಮರುವು ಒಂದು ಭಗವಂತ ಕೊಟ್ಟದ್ದು ವರ ಅಂತ. ಆದ್ರೆ ಒಂದೆಷ್ಟೋ ಸಾಧನೆ ಮಾಡಿದ ಮೇಲೆ ಆ ಮನಸ್ಸು ಇದಕ್ಕೆ ಮುಟ್ಟಿದ ಮೇಲೆ ಅವುಗಳ ಸ್ಮೃತಿ ಬಂದ್ರೂ ಅದರಿಂದ ನಮಗೇನೂ ಎಫೆಕ್ಟ್ ಆಗ್ಲಾರ್ದಂಗೆ ನಾವು ಉಳಿತೀವಿ. ಜೈ ಗುರುದೇವ್.